ಈಗಿನ ಜನರೇಷನ್ನ ಯಾವ ಸಿನಿಮಾಗಳನ್ನ ಗಮನಿಸ್ತಾ ಇದ್ದೀರಾ? ಇತ್ತೀಚೆಗೆ ನೋಡಿದ ಇಷ್ಟವಾದ ಸಿನಿಮಾ ಸುಲೋಚನಾ ಫ್ರಮ್ ಸೋಮೇಶ್ವರ. ಆಗಿನ ಅಮಿತಾಬ್ ಬಚ್ಚನ್ ನೋಡಿದವರು ಮಾಡಿದವರು ಆಕ್ಷನ್ ಕಟ್ ಹೇಳಿದವರು ಸ್ಟಾರ್ ಆಗಿ ಬರಲಿಲ್ಲ ಅಲ್ಲಿ, Okay. ಕಲಾವಿದನಾಗಿ ಬಂದೆ. ನಿಮ್ಮ ಸಮಯ ಅಮೂಲ್ಯ, ಹೌದು. ನನ್ನದು ಸಹ ಲೆಫ್ಟ್ ಲುಕ್ ಕ್ಲೋಸ್ ಶಾಟ್ ಹಿಂಗಿದ್ರು. ಐ ವಿಲ್ ಡೂ ದಿಸ್. ಅವ್ರ ಸಂಭಾವನೆ ಎಷ್ಟು ಕೊಟ್ರಿ ಅಂತ? ಗಿಫ್ಟ್ ಕೊಡ್ಬೋದು ನಾವು, ಯಾಕಂದ್ರೆ ಹಣ ಕೊಡೋದು ಕಷ್ಟ. ಕಷ್ಟ. ದುಡ್ಡಿಗೋಸ್ಕರ ಮಾಡಿಲ್ಲ, ಸಬ್ಜೆಕ್ಟ್ ಪ್ರೀತಿಗೋಸ್ಕರ ಮಾಡಿದ್ದೀನಿ, ದಯವಿಟ್ಟು ಬೇಡಿ ಅಂತ ಅಂದರು. ಸರ್, ಈಗಿನ ಜನರೇಷನ್ನ ಯಾವ ಸಿನಿಮಾಗಳನ್ನ ಗಮನಿಸ್ತಾ ಇದ್ದೀರಿ ಅಂತ ಈಗಿನ ಯುವ ನಿರ್ದೇಶಕರು? ಈಗ ನನಗೆ ಇತ್ತೀಚೆಗೆ ನೋಡಿದ ಇಷ್ಟವಾದ ಸಿನಿಮಾ ಕಂಟೆಂಟ್ ಇರುತ್ತೆ, ಸುಲೋಚನಾ ಫ್ರಮ್ ಸೋಮೇಶ್ವರ. ಅದಕ್ಕೆ ಒಂದು ಎಲ್ಲ ಹೊಸ ಕಲಾವಿದರು, ಹೌದು, ಹೊಸ ಕಂಟೆಂಟು, ತನ್ನ ನೆಲ ತನ್ನ ನೇಟಿವಿಟಿ ನಂಬಿ ಅದನ್ನೇ ನಂಬಿ ಹೋಗುವಂಥದ್ದು. ಆಮೇಲೆ ಒಂದು ಮೂಢನಂಬಿಕೆ ವಿಷಯ ಬಂದಾಗ ಆ ಮೂಢನಂಬಿಕೆಯನ್ನು ಪ್ರತಿಷ್ಠಾಪಿಸದೆ ಅದನ್ನು ಒಪ್ಪಿಕೊಳ್ಳದೆ ಪ್ರಶ್ನೆ ಮಾಡುವಂಥ ಒಂದು ಗುಣ ಇದೆ ಅದರಲ್ಲಿ. ಫೈನಲಿ ಅದು ಪೂರ್ತಿ ನಿಜ ಅಲ್ಲ ಅನ್ನೋಂಥ ಒಂದು ಗುಣ ಇದೆ. ಈ ಎಲ್ಲ ಕಂಟೆಂಟ್ಗಳು ಅಲ್ಲಿಯ ನೆಲದ ಸೊಗಡು ಅಂತೀವಲ್ಲ ಅದು. ಅಂದರೆ ಇದೊಂದು ಯಾಕೆ ಎಕ್ಸಾಂಪಲ್ ಕೊಡ್ತೀನಿ ಅಂತಂದರೆ, ನಮ್ಮ ದಕ್ಷಿಣ ಕನ್ನಡದ ಗೆಳೆಯರು ಒಂದು ಅನ್ಎಕ್ಸ್ಪ್ಲೋರ್ಡ್ ಏರಿಯಾದಲ್ಲಿ ಕೆಲಸ ಮಾಡ್ತಿದ್ದಾರೆ, ಅದನ್ನು ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ. ಅದು ಕರ್ನಾಟಕದ ಪ್ರೇಕ್ಷಕನಿಗೆ ಆ ದೃಶ್ಯಗಳು, ಆ ಭಾಷೆ, ಅಲ್ಲಿ ಒಂದು ಹುಲಿ ಕುಣಿತ ಇರ್ಬೋದು, ಇವೆಲ್ಲ ಹೊಸದು ಅನ್ಸುತ್ತೆ, ಹೊಸದಾಗತ್ತೆ. ಪ್ರಾದೇಶಿಕ ಅನ್ಸಿದ್ರೆ ಅದನ್ನ ಫಿಲ್ಮ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕು. ಹೊಸ್ತು ಅಂತ ಹೇಳಿ ಡಾಕ್ಯುಮೆಂಟ್ರಿ ಮಾಡೋಕ್ಕಾಗಲ್ಲ. ನಿಜ ನಿಜ, ಕರೆಕ್ಟ್. ಅದರಿಂದ ನನಗದು ಇಷ್ಟ ಆಯಿತು. ನಮ್ಮ ಅನೇಕ ಟೆಂಟ್ ಸಿನಿಮಾ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋಗಿ ಎಲ್ಲರೂ, ನಾನು ಏನು ಹೊಸ ಸಿನಿಮಾ ನೋಡುವಾಗ ನಮ್ಮ ಶಿಷ್ಯರ ಜೊತೆ ಹೋಗ್ತೀನಿ, ತೋರಿಸಿ ಅವ್ರ ಜೊತೆ ಮಾತಾಡಿ ನಿಮ್ಗೇನು ಅನ್ನಿಸ್ತು, ಯಾಕೆ ಇಷ್ಟಪಡ್ತೀರಿ, ಯಾಕೆ ಇಷ್ಟಪಡಲ್ಲ ಆ ಥರದ್ದು. ನಾನು ಐ ಲೈಕ್ ದಟ್ ಮೂವಿ. ಅದರಲ್ಲೂ ಅದನ್ನು ಕಾಮಿಡಿ ಜಾನ್ರಾದ್ರೆ ಹೇಳಿರೋದು ತುಂಬ ಒಳ್ಳೆ ಕೆಲಸ. ಸಣ್ಣ ಮೆಸೇಜ್ ಕೂಡ ಇತ್ತು. ಹೌದು ಮೆಸ್ಟ್ರೆ, ನೀವು ಆ ಕಾಲದಲ್ಲೇ ಅಮೃತಧಾರೆಯಲ್ಲಿ ಅಮಿತಾಬ್ ಬಚ್ಚನ್ ಅವ್ರನ್ನ ಕರೆಸಿ ಮಾಡೋದಂಥವ್ರು. ಸೊ ಈಗ ಕೂಡ ಆ ಥರದ ಪ್ರಯತ್ನಗಳು ಆಗ್ತಾಯಿದೆ. ನೀವು ಆ ಪ್ರಯತ್ನ ಆವಾಗಲೇ ಮಾಡಿಬಿಟ್ಟವರು. ಆಗಿನ ಅಮಿತಾಬ್ ಬಚ್ಚನ್ ನೋಡಿದವರು ಮಾಡಿದವರು ಆ್ಯಕ್ಷನ್ ಕಟ್ ಹೇಳಿದವರು ಹೆಂಗೆ? ಅಮಿತಾಬ್ ಬಚ್ಚನ್ ಅಗೈನ್ ಸ್ಟಾರ್ ಆಗಿ ಬರಲಿಲ್ಲ ಅಲ್ಲಿ, ಕಲಾವಿದನಾಗಿ ಬಂದರು ಅಲ್ವಾ? ಎರಡು ವ್ಯತ್ಯಾಸ ಇದೆ. ಯಾಕಂದ್ರೆ ಆ ಸೀನ್ ನೋಡಿದಾಗ ಸ್ಟಾರೇ ಅಂತ ಬೇರೆ, ಕಲಾವಿದ ಬೇರೆ. ಅವರು ಕಲಾವಿದರಾಗಿ ಬಂದರು. ಅಫ್ಕೋರ್ಸ್ ದೊಡ್ಡ ತಾರೆ, ಅನುಮಾನ ಇಲ್ಲ, ಪ್ರೌಡ್ ಸ್ಟಾರ್. ಆದರೆ ಅಲ್ಲಿಗೆ ಬಂದಿದ್ದು ಒಂದು 7 ನಿಮಿಷದ ಅವಧಿ, ಒಂದು ದಕ್ಷಿಣ ಭಾರತೀಯ ಸಿನಿಮಾ, ಸಂಭಾವನೆ ಇಲ್ಲದೆ ಕೆಲಸ ಮಾಡುವಂಥ ಒಂದು ಸಿನಿಮಾ, ಒಂದು ಪಾತ್ರ. ಅವ್ರು ಮಾಡದಿದ್ರೆ ಏನಲ್ಲ ಅವ್ರಿಗೆ, ಆದರೆ ಅವ್ರು ಮಾಡಿದ್ರಿಂದ ಸಿನಿಮಾಕ್ಕೆ ದೊಡ್ಡ ಬೆಲೆ ಬಂತು. ನಿಜ. ಹಾಗಾಗಿ ನಾನು ಅವ್ರನ್ನ ಅಪ್ರೋಚ್ ಮಾಡಿದ ರೀತಿ, ಅವ್ರು ಅದಕ್ಕೆ ಒಪ್ಕೊಂಡ ರೀತಿ ಎಲ್ಲ ಕನಸಿನಲ್ಲಿ ನಡೆದ ಹಾಗಿದೆ. ಆದರೆ ಅದಕ್ಕೆ ಕೂಡ ಮುಖ್ಯವಾದ ಕಾರಣ ಕಂಟೆಂಟ್. ಆ ಕಂಟೆಂಟ್ ಅವ್ರಿಗೆ ಮಾಡ್ಬೇಕು ನಾನು ಇದನ್ನ ಅನ್ನಿಸ್ತು. ಈ ಕಂಟೆಂಟ್ ಚೆನ್ನಾಗಿಲ್ಲದೆ ಯಾವ ಇನ್ಫ್ಲೂಯೆನ್ಸಿಂದ ಹೋಗಿ ಕೋಟಿ ದುಡ್ಡು ಕೊಡಿ, ಒಬ್ಬ ಕಲಾವಿದ ಒಪ್ಪಲ್ಲ. ತಾರೆ ಒಪ್ಪುತ್ತಾನೆ, ಕೋಟಿ ಕೊಟ್ಟಾಗ ಕೋಟಿ ಬರುತ್ತೆ ಅಲ್ಲಿ, ಕಲಾವಿದ ಒಪ್ಪಲ್ಲ. ಯಾಕಂದ್ರೆ ನಾನು ಗಮನಿಸಿದ ಹಾಗೆ ವಿಷ್ಣು ಅವರಲ್ಲಿ, ಸುದೀಪ್ ಅಲ್ಲಿ, ಅಮಿತಾಬ್ ಬಚ್ಚನ್ ಅವರಲ್ಲಿ, ಇವರಲ್ಲಿ ಒಳಗಡೆ ಒಬ್ಬ ಕಲಾವಿದ ಇದ್ದಾನೆ. ಅವನು ಜಾಗೃತಗೊಂಡಾಗ ಅವನ ಡಿಸಿಷನ್ ಬೇರೆ ಇರುತ್ತೆ. ಅಮಿತಾಬ್ ಬಚ್ಚನ್ ಅವ್ರಿಗೆ ಅವ್ರ ಮನೆಗೆ ಹೋದಾಗ, ಜಲ್ಸಾ ಮನೆ, ಜುಹು ಬೀಚ್ ಹತ್ರ ಅವ್ರ ಮನೆ, ಒಂದು ಮನೆ ಅವ್ರದ್ದು. ಆ ಒಂದು ಮನೆಗೆ ಹೋದಾಗ ಬರಲಿಕ್ಕೆ ಅವರು ಒಂದು ಇಮೇಲ್ ಕಳಿಸಿದರು, ಬನ್ನಿ ಅಂತ. ನಾನು ಮಾಧ್ಯಮದ ಗೆಳೆಯರ ಮೂಲಕ ಅವ್ರನ್ನ ಸಂಪರ್ಕ ಮಾಡಿ ನನಗೆ 5 ಗಂಟೆಗೆ ನನಗೆ ಟೈಮ್ ಕೊಟ್ಟರೆ, ನಾವು ಹೋಗೋಕ್ಕೆ ಮುಂಚೆ ರೆಡಿ ಇದ್ದಾರೆ. ಪಂಕ್ಚುಯಾಲಿಟಿ. ನಾನು ಯಾರು ಅಲ್ವಾ? ದಕ್ಷಿಣ ಭಾರತದಿಂದ ಹೋಗಿರುವ ಒಬ್ಬ ಸಣ್ಣ ನಿರ್ದೇಶಕ. ಕಾಯಿಸ್ಬೋದಾಗಿತ್ತು, ಬೇಕಂತ ಕಾಯಿಸ್ತಾರೆ ಸಿನಿಮಾಲಿ, ಬೇಕಂತ. ನಾನು ಯಾವಾಗಲೂ ಹೇಳ್ತೀನಿ, ನಾನು ಯಾರಿಗೂ ಕಾಯಲಾರೆ ಮತ್ತು ಯಾರನ್ನು ಕಾಯಿಸಲಾರೆ. ನಿಮ್ಮ ಸಮಯ ಅಮೂಲ್ಯ, ನನ್ನದು ಸಹ ಅಂತ ರೆಡಿ ಇದ್ದಾರೆ. ಹೋದೆ, ಎಲ್ಲ ಹೇಳ್ಕೊಂಡೆ. ನೋಡಿ, ನಮಗೆ ನಿಮಗೆ ಸಂಭಾವನೆ ಕೊಡೋ ಶಕ್ತಿ ಇಲ್ಲ,
ಅಮಿತಾಬ್ ಬಚ್ಚನ್ ಆ್ಯಸ್ ಅಮಿತಾಬ್ ಬಚ್ಚನ್ ಬೇಕು. ಹೌದು. ಕತೆ ಹೀಗಿದೆ, ಹೀಗಿದೆ. ಈತ ನನ್ನ ನಾಯಕ ನಟ. ನಿಮಗೆ ಸಂತೃಪ್ತಿಯಾದ ಸಮಾಧಾನವಾದರೆ ನನಗೆ ಪೂರ್ತಿ ಶಾರ್ಟ್ ಡಿವೈಡ್ ಆಗಿರೋ ಡೈಲಾಗ್ ಸಮೇತ ಸ್ಕ್ರಿಪ್ಟ್ ತಗೊಂಡು ಇಂಥ ದಿನ ಇಂಥ ತಾರೀಕು ಇಷ್ಟೊತ್ತಿಗೆ ಬನ್ನಿ. ಸೇಮ್ ಅವತ್ತು ಹೋದ್ರೆ ರೆಡಿ, ಕರೆಕ್ಟ್ ಆ ಟೈಮ್ಗೆ. ಅವರು ಓದ್ತಾ ಇದ್ರೆ ನನಗೆ ತಳಮಳ ಇಲ್ಲ, ಎಲ್ಲಿ ರಿಜೆಕ್ಟ್ ಮಾಡ್ತಾರೋ ಅಂತ ಹಿಂಗೆ ತೆಗೆದು ಹಂಗೆ ಓದಿ ಮುಗಿಸಿ ಹಂಗೆ ಸಿನಿಮಾ ಭಾಷೆಯಲ್ಲಿ ಹೇಳೋದಾದ್ರೆ ಲೆಫ್ಟ್ ಲುಕ್ ಕ್ಲೋಸ್ ಶಾಟ್ ಹಿಂಗಿದ್ರು ಐ ವಿಲ್ ಡೂ ದಿಸ್. ಟಿಪಿಕಲ್ ಬ್ಯಾರಿಟೋನ್ ವಾಯ್ಸಲ್ಲಿ ಐ ವಿಲ್ ಡೂ ದಿಸ್ ಪ್ರಾಜೆಕ್ಟ್ ಅಷ್ಟೇ ಹೇಳೋದು. ಮುಂದಿನ ಸಂಭಾವನೆ ಕೊಡಕ್ಕಾಗಲ್ಲ ಅಂತ ಹೇಳಿದ್ರೆ ಅವ್ರ ಸಂಭಾವನೆ ಎಷ್ಟು ಕೊಟ್ರಿ ಅಂತ ಗೌರವಧನ ಸಂಭಾವನೆ ನಾವು ಹೇಳಬಹುದಾದರೆ ಹೇಳ್ತೀನಿ. ಅವರ ಅಭಿಷೇಕ್ ಅವರ ಮತ್ತೆ ಅಮಿತಾಬ್ ಅವ್ರ ಮನೆಯಲ್ಲಿ ತುಂಬಾ ಜನ ಕನ್ನಡದ ಹುಡುಗರು ಕೆಲಸ ಮಾಡ್ತಾರೆ. ಕನ್ನಡ ನಮ್ಮ ಮಂಡ್ಯದ ಹುಡುಗರು ಅಲ್ಲಿ ಡ್ರೈವರ್ಸ್, ಅಲ್ಲಿ ಅಭಿಷೇಕ್ ಅವರ ಪರ್ಸನಲ್ ಡ್ರೈವರ್ಸ್ ಆಗಿದ್ರು. ಆಗ ಅವರು ನಾವು ಹೋದ ತಕ್ಷಣ ಏನು ಸರ್ ಇಲ್ಲಿ ಅಂತ ಭಾಳ ಮಾತಾಡ್ಸಿದ್ರು. ಅವ್ರ ಮನೆಗೆ ಪ್ರವೇಶ ಮಾಡುವ ಆ ಸುದ್ದಿ ಮೂಲಗಳಿಂದ ಮತ್ತು ಅವರ PA ಸೆಕ್ರೆಟರಿ ಒಬ್ಬರಿದ್ದಾರೆ, ಅವ್ರಿಗೆಲ್ಲ ಕೇಳಿಕೊಂಡೆ ಸರ್ಗೆ ಒಂದು ಗಿಫ್ಟ್ ಕೊಡ್ಬೋದು ನಾವು, ಯಾಕೆಂದರೆ ಹಣ ಕೊಡೋದು ಕಷ್ಟ. ಹಣ ಅವರು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂತ, ಅವ್ರು ಏನು ಇಷ್ಟಪಡ್ತಾರೆ ಅಂತ ಸುದ್ದಿ ಮೂಲಗಳಿಂದ ಮಾಡಿದಾಗ ಅಭಿಷೇಕ್ ಅವ್ರ ಕಡೆಯಿಂದ ಗೊತ್ತಾಗಿದ್ದೇನೆಂದರೆ ಅವ್ರ ಹತ್ರ ತುಂಬ ವಾಚ್ಗಳಿದೆ, ವಾಚ್ ಕಲೆಕ್ಷನ್ ಇಷ್ಟ ಅವ್ರಿಗೆ ಹೇಳಿದರು. ದೆನ್ ನಾವೊಂದು ತುಂಬ ಬೆಲೆ ಬಾಳೋ ಅಂತ, ಅದು ಎಷ್ಟು ಬೆಲೆದು ಅಂತ ಹೇಳಬಾರ್ದು, ಒಳ್ಳೆಯ ಬ್ರ್ಯಾಂಡ್, ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಒಂದು ವಾಚ್ ತಗೊಂಡೋಗಿ ಶೂಟಿಂಗ್ ಮುಗಿದ ಮೇಲೆ ಕೊಟ್ಟಾಗ ಅಯ್ಯೋ ಬೇಡಿ ಬೇಡಿ ಬೇಡಿ, ನಾನು ದುಡ್ಡಿಗೋಸ್ಕರ ಮಾಡಿಲ್ಲ, ಸಬ್ಜೆಕ್ಟ್ ಪ್ರೀತಿಗೋಸ್ಕರ ಮಾಡಿದ್ದೀನಿ, ದಯವಿಟ್ಟು ಬೇಡಿ ಅಂತ ಅಂದರು. ಕೆಲವರು ಭಾವನೆಗಳೇ ಬೇರೆ ಇರ್ತವೆ, ಅಂದ್ರೆ ಮೈಂಡಲ್ಲಿ ಓಡೋದೇ ಬೇರೆ. ಅಯ್ಯೋ ಬಾಲಿವುಡ್ ಆರ್ಟಿಸ್ಟು ಹಂಗ ಹಿಂಗ ಅಂತ ನೋಡಿ ಹೇಳಿದಾಗ ಗೊತ್ತಾಗುತ್ತೆ. ಆಮೇಲೆ ಕೊಟ್ವಿ, ತಾಯಿ ಮಾಡಿಕೊಟ್ಟಿಲ್ಲ ಸರ್ ನೀವು ತಗೊಳ್ಬೇಕು ನಮ್ಮ ಸಮಾಧಾನಕ್ಕೆ, ಬೆಂಗಳೂರಿಂದ ಬಂದು ಬರೀ ಕೈಲಿ ಹೋದ್ವಿ ಅನ್ನೋದಾಗಬಾರ್ದು ಅಂತ ಹೇಳಿ